ನಮಸ್ತೆ ಫ್ರೆಂಡ್ಸ್, ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹಲಸಿನಕಾಯಿ ಕಬಾಬ್ ಮಾಡ್ತಾಯಿದ್ದೀನಿ. ಹಲಸಿನಕಾಯಲ್ಲಿ ಬಸ್ಸಾರು ಮಾಡ್ಬೋದು ಮತ್ತು ಪಲ್ಯ ಮಾಡ್ಬೋದು. ಇವತ್ತು ನಾನು ಕಬಾಬ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಒಂದು 3 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಮತ್ತು ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಖಾರದ ಪುಡಿ, ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ, ಮತ್ತು ಕಬಾಬ್ ಮಸಾಲ. ನಿಂಬೆಹಣ್ಣು ಹಾಕಿ 1 ನಿಂಬೆಹಣ್ಣು ತಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂತೀನಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಿಂಬೆಹಣ್ಣು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಆಗೋಷ್ಟು ಹಾಕೋದು ಫ್ರೆಂಡ್ಸ್. ಮತ್ತು ಸ್ವಲ್ಪ ಮೊಸರು, ಎಲ್ಲ ಹಾಕಿ ಕಲಿಸ್ಬಿಟ್ಟು ಹಲಸಿನಕಾಯಿ ಕಟ್ ಮಾಡಿದ್ದೀರಲ್ಲ ಫ್ರೆಂಡ್ಸ್, ಅದು ಹಾಕಿ ಅದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಊರಬೇಕು, 1 ಅವರ್, ಒಂದು ಅರ್ಧ ಅವರ್ ಊರಿದ್ರೆ ಸಾಕು. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿಬೇಕು ಫ್ರೆಂಡ್ಸ್ ಇದಕ್ಕೆ. ನೋಡಿ ಫ್ರೆಂಡ್ಸ್, ಎಲ್ಲ ಕಲಿಸಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇದ್ರಾಗ ಹಿಡಿಬೇಕಲ್ಲ. ನೋಡಿರಿ, ಮಟನ್ನಾಗ ಯಾವ ಥರ ನಾರ್ಮಲ್ ಥರ ಐತೆ ಆ ಥರ ಐತೆ ಫ್ರೆಂಡ್ಸ್. ನೋಡಿ, ಸ್ವಲ್ಪ ಹೊತ್ತು ಕೋಟಿಂಗ್ ಆಗಲಿ ಇದೆಲ್ಲ. ನೋಡಿ ಫ್ರೆಂಡ್ಸ್, ಕಬಾಬ್ ಹಲಸಿನಕಾಯಿ ಕಬಾಬ್ ಎಣ್ಣೆಯಲ್ಲಿ ಹಾಕಿದ್ದೀರಿ. ನೋಡಿ, ಬೇಕಾಯ್ತು. ಸೇಮ್ ಚಿಕನ್ ಕಬಾಬ್ ಥರನೇ ಐತೆ ನೋಡಿ. ನೋಡಿ ಫ್ರೆಂಡ್ಸ್, ಆಗೈತೆ, ಸ್ಮೂತ್ ಆಗೈತೆ. ನೋಡಿ ಫ್ರೆಂಡ್ಸ್, ಕರಮ್ ಅಂತೈತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತೆ. ನೀವು ಟ್ರೈ ಮಾಡಿ ಹಲಸಿನಕಾಯಿ ಕಬಾಬು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವಿಡಿಯೋ ಸಿಕ್ಕಣ.